ನಮ್ಮೂರಿಗೆ ದೊಡ್ಡ ಸಾಹುಕಾರ. ನಮ್ಮೂರಿನ ಮನೆಗಳಲ್ಲಿ ನನ್ನದೇ ರಾಜ್ಯಭಾರ. ಅವರು ನಡೆಸುತ್ತಿರುವ ಪ್ರತಿನಿತ್ಯ ಜೀವನದಲ್ಲಿ ನನ್ನದೇ ಕಾರುಬಾರು. ಇಲ್ಲಿ ಹುಟ್ಟಿದ ಕೂಸು ಬಾಯಿ ಬಂದಾಗ ಹೇಳುವುದೇ ಈ ಭೀಮನಗೌಡನ ಹೆಸರು. ಈ ಜನಗಳು ನಾನು ಹಾಕಿದ ಲಕ್ಷ್ಮಣ ರೇಖೆ ಒಳಗಡೆನೆ ಜೀವಿಸಬೇಕು. ನಾನು ಅಂದವರನ್ನ ಮಣ್ಣು ಮುಕ್ಕಿಸಿದ್ದಾಯ್ತು. ನನ್ನ ಸಾಮ್ರಾಜ್ಯದ ಮೇಲೆ ಕಣ್ಣು ಹಾಕಿದವರು ಕಣ್ಣು ಕೆತ್ತಾಯ್ತು. ಅಷ್ಟೇ ಏಕೆ, ಅವರ ತಲೆ ಕೂಡ ತೆಗೆದಾಯ್ತು. ಈ ಭೀಮನಗೌಡನ ಎದುರು ಹಾಕೊಳ್ಳೋ ಗಂಡು ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅಷ್ಟೇ ಏಕೆ, ಹುಟ್ಟಲು ಈ ಭೀಮನಗೌಡ ಬಿಡುವುದೂ ಇಲ್ಲ. ಯಾಕ್ರಿ ದನ್ಯಾರ ಒಬ್ರ ನಗಾಕತ್ತೀರಿ? ಅಲ್ಲ ಮುಂಜಾನಾಗ ಎಂತ ಚಂದ ಐತ್ರಿ, ಏನಾಗೈತ್ರಿ ನಿಮಗ? ಲೇ ಚಾರ್ಲಿ, ನೀನು ನನ್ನ ಮನೆಯಲ್ಲಿ ಯಾತಕ್ಕಾಗಿ ದುಡಿಯುತ್ತಿದ್ಯಾ? ನೆನಪಿದೆ ತಾನೆ? ನನಗೆ ತಮಾಷೆ ಮಾಡ್ತೀಯಾ? ನನಗೆ ನೆನಪೈತ್ರಿ ಸಾವುಕಾರ. ನಮ್ಮ ಅಪ್ಪ ಸಾಲ ಮಾಡಿ ಇಟ್ಟು ಹೋಗ್ಯಾನ. ಆ ಸಾಲ ತೀರ್ಸಕ್ ನಿಮ್ಮ ಮನ್ಯಾಗ ದುಡಿಯಾಕತ್ತ ನೋಡ್ರಿ ಅಪ್ಪ. ನೆನಪೈತಿ ನನಗೆಲ್ಲ. ಹಾ ಇರ್ಲಿ, ಹೋದ ಕೆಲಸ ಏನಾತ? ಅಣ್ಣ, ಅದನ್ನು ನಾನು ಹೇಳುತ್ತೇನೆ ಅಣ್ಣ. ಆ ಬಡ ಭಿಕಾರಿ ಸೂರ್ಯನ ಮನೆಗೆ ಹೋಗಿದ್ದೆವು ಅಣ್ಣ. ಅವನು ಬಾಯಿಗೆ ಬಂದಂತೆ ಮಾತನಾಡಿದನು. ಅದಕ್ಕೆ ನಾವು ಅವನನ್ನು ಒದ್ದು ಅವನ ಹೆಂಡತಿಯ ಮಾಂಗಲ್ಯವನ್ನು ಕಿತ್ತುಕೊಂಡು ಬಂದಿದ್ದೇವೆ. ಚಾರ್ಲಿ, ಕೊಡು ನನಗೆ ಮಾಂಗಲ್ಯ. ಆಯ್ತ್ರಿ ಗೌಡ್ರಿ. ಗೌಡ್ರಿ ತಗೋರಿ. ಮಾಂಗಲ್ಯ? ಸೂರ್ಯನ ಹೆಂಡತಿಯ ಮಾಂಗಲ್ಯ? ಈಗ ನನ್ನ ತಮ್ಮ ಬಂದು ನಿನ್ನ ಹೆಂಡತಿಯ ಮಾಂಗಲ್ಯವನ್ನು ತಂದಿದ್ದಾನೆ. ಲೇ ಸೂರ್ಯ, ನನ್ನ ಪಿತ್ತ ನೆತ್ತಿಗೇರಿಸಬೇಡ. ನಾನೇನಾದರೂ ನಿನ್ನ ಮನೆಗೆ ಕಾಲಿಟ್ಟರೆ ನಿನ್ನ ಹೆಂಡತಿಯನ್ನೇ ಹೊತ್ತುಕೊಂಡು ಬರುತ್ತಿದ್ದೆ. ಅದೇನಾದರೂ ಆಗಲಿ, ಈ ತಿಂಗಳಲ್ಲಿ ನೀನಾಗೆ ಬಂದು ನನ್ನ ಬಡ್ಡಿಯನ್ನು ಕೊಡಲೇಬೇಕು. ಅಣ್ಣ, ತಂಗಿಗೆ ಎಷ್ಟೋ ಸಲ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ನನಗೆ ಯಾಕೋ ಸಂಶಯ ಬರ್ತಾ ಇದೆ. ಸುದ್ದ ಆತ್ ನೋಡ್ರಿ. ನಾಗ ಹೇಳ್ತೇನಲ್ಲ, ಗೌಡನ್ ತಂಗಿ ಗೋವಿಂದ ಗೋವಿಂದ ಗೋವಿಂದ. ಹಾಗಾದರೆ ಅವಳನ್ನು ಕಾಲೇಜು ಬಿಡಿಸಿ ಮನೆಗೆ ಕರೆದುಕೊಂಡು ಬನ್ನಿ. ಯಾಕೆಂದರೆ ಅವಳೇನಾದರೂ ಅಡ್ಡದಾರಿ ಹಿಡಿದಿದ್ದರೆ ನಮ್ಮ ಮಾನ ಮರ್ಯಾದೆ, ಆಸ್ತಿ ಅಂತಸ್ತು ಎಲ್ಲವೂ ಬೀದಿ ಪಾಲಾಗುತ್ತದೆ. ಅವಳ ಮೇಲೆ ಯಾರಾದರೂ ಕಣ್ಣು ಹಾಕಿದರೆ ಅವರ ಹೆಣ ಕೂಡ ತೆಗೆದುಕೊಂಡು ಬನ್ನಿ. ನಮ್ಮ ಊರ ಅಗಿಸಿ ಬಾಗಿಲಿಗೆ ತೋರಣ ಕಟ್ಟಿಬಿಡೋಣ. ಗೌಡ್ರೆ, ಹೋಗೋಣ ಬರ್ರಿ. ಆಯ್ತಣ್ಣ, ಈ ಗೌಡರ ಮನೆತನ ಎಂಥದ್ದು ಅಂತ ತೋರಿಸ್ತೀನಿ ಅವರಿಗೆ. ನನಗೆ ಜಾತಿ, ಧರ್ಮ, ಆಸ್ತಿ, ಅಂತಸ್ತು ಅಂತ ಬಂದಾಗ ಯಾವ ತಂಗಿನೂ ನೋಡಲ್ಲ, ಹೆಂಡತಿನೂ ನೋಡಲ್ಲ, ಕೊನೆಗೆ ನಿನ್ನೂ ನೋಡಲ್ಲ. ಎತ್ತರವಾಗಿರು ಶ್ರೀಕಾಂತ್ ಗೌಡ್ರಿ. ನಮ್ಮ ದೊಡ್ಡ ಗೌಡ್ರು ಹೇಳಕತ್ತಾರ, ಯಾತ್ರ ಆಗಿರೇನೆ ನಿನ್ನ ಬ್ಯಾರೇನೆ ನಿಮ್ ತಗದ. ಆಯ್ತು ಅಣ್ಣ. ಸೂರ್ಯ
ಅದೆಷ್ಟು ಹೆಂಗಸರ ಸೌಂದರ್ಯವನ್ನು ಸವಿದ ನನಗೆ ಆ ನಿನ್ನ ಹೆಂಡತಿ ಪಾರ್ವತಿಯ ಸೌಂದರ್ಯವನ್ನು ಒಮ್ಮೆ ಸವಿಯಲೇಬೇಕು. ವಾಹ್, ಏನವಳ ಸೌಂದರ್ಯ, ಏನವಳ ಸೊಂಟ, ಏನವಳ ವಯ್ಯಾರ. ಛೆ! ಒಮ್ಮೆ ನೆನೆಸಿಕೊಂಡರೆ ನನಗೆ ಒಂದು ಕ್ಷಣ ಮೈ ಜುಮ್ಮೆನಿಸುತ್ತದೆ. ಪಾರ್ವತಿ, ಬರೀ ನಿನ್ನನ್ನು ನೆನೆಸಿಕೊಂಡರೆ ಹಿಂಗಾಯ್ತು. ಅದೇನಾದರೂ ನಿನ್ನ ಜೊತೆ ಸರಸ ಸಲ್ಲಾಪವಾಡಿಬಿಟ್ಟರೆ ಚಚೆ, ನಾನು ಕಂಡಿದ್ದು ಕನಸ. ಛೇ, ಅದೇನಾದರೂ ಆಗಲಿ, ಆ ಸೂರ್ಯನ ಹೆಂಡತಿಯ ಪಾರ್ವತಿ ಅಂಗಸುಖ ನಾನು ಪಡೆಯಲೇಬೇಕು. ಪಾರ್ವತಿ, ನಾನು ಬರುತ್ತಿದ್ದೇನೆ, ಕಾಯುತ್ತಿರು ಈ ಗೌಡನ ಬರುವಿಕೆಗಾಗಿ.
ತಂಗಿ ನಮ್ಮ ಮಾವನಾದಂತ ನನಗೊಂದು ಬೆಳ್ಳಿ ಚೈನ ಕೊಟ್ಟಿದ್ದಾನೆ. ಸಣ್ಣ ಹನುಮಂತ ನದ್ದಿ ಅವನು ನಮ್ಮ ಮಾವನಾದಂತ ಅವನೊಂದು ಚೈನ ಕೊಟ್ಟಿದ್ದಾನೆ. ಹಾಗೂ ಬರ್ನೂರ್ ಅಣ್ಣಾರು ನನಗೆ ಸನ್ಮಾನ ಮಾಡಿದ್ದಾರೆ. ಅದೇ ರೀತಿ ಕವಿ ಕಾಣಿಕೆಯಾಗಿ 500 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಾನು ಯಾವತ್ತೂ ಆಭಾರಿಯಾಗಿರುತ್ತೇನೆ.